ಮಂಡಕ್ಕಿಯನ್ನು ಬಳಸಿ ಹಲವಾರು ಊರುಗಳಲ್ಲಿ ಹಲವಾರು ಬಗೆಯಲ್ಲಿ ರೆಸಿಪಿಗಳನ್ನ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಮಂಡಕ್ಕಿಯನ್ನು ಬಳಸಿ ನಮ್ಮೂರಿನಲ್ಲಿ ಮಾಡುವಂತಹ ಒಂದು ಪ್ರಸಿದ್ಧ ತಿಂಡಿಯಾದಂತಹ ಮಂಡಕ್ಕಿ ಉಪ್ಪು ಕರಿ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ, ಮಾಡೋದು ಕೂಡ ತುಂಬಾನೇ ಸುಲಭ. ಯಾವ ರೀತಿಯಾಗಿ ಮಾಡೋದು ಈ ರೆಸಿಪಿಯನ್ನ ಅಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ 1/4 ಟೀ ಚಮಚ ಆಗುವಷ್ಟು ಮೆಂತೆಕಾಳನ್ನ ಹಾಕಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ತೇನೆ. ಅರ್ಧ ಭಾಗದಷ್ಟು ಹುರ್ಕೊಂಡ ನಂತರ ಇದಕ್ಕೆ ಉಳಿದ ಪದಾರ್ಥಗಳನ್ನ ಸೇರಿಸ್ಕೊಳ್ತೇನೆ. ಸ್ವಲ್ಪ ಹೊತ್ತು ಹುರಿದಿದ್ದಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನ ಹಾಕ್ತಾ ಇದ್ದೇನೆ. ನಾನಿಲ್ಲಿ 4 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ಹಾಕಿದ್ದೇನೆ. ಅದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಇದನ್ನು ಸಹ ಚೆನ್ನಾಗಿ ಪರಿಮಳ ಬರುವ ತನಕ ಹುರ್ಕೊಳ್ತೇನೆ. ಎಲ್ಲ ಹುರಿದಿದ್ದಾಗಿದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಕೊತ್ತಂಬರಿ ಜೀರಿಗೆ ಎಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಉರಿಯನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿರುವಂತಹ ಕೊತ್ತಂಬರಿ ಜೀರಿಗೆ ಮೆಂತೆಕಾಳನ್ನ ಹಾಕಿ ನುಣ್ಣಗೆ ಪುಡಿಯನ್ನ ಮಾಡ್ಕೊಳ್ತೇನೆ. ತುಂಬಾ ಎಣ್ಣೆಯನ್ನು ಹಾಕೋದು ಬೇಡ. ಇದನ್ನ ಹುರಿಯುವಾಗ ಸ್ವಲ್ಪ ಹುರಿಲಿಕ್ಕಷ್ಟೇ ಎಣ್ಣೆಯನ್ನು ಹಾಕೊಂಡು ಹುರ್ಕೊಂಡ್ರೆ ಸಾಕು. ಈಗ ನಾನಿಲ್ಲಿ ಮಂಡಕ್ಕಿಯನ್ನು ತಗೊಂಡಿದ್ದೇನೆ. ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ತಗೊಳ್ಬೇಕು. ಒಂದು 10 ಕಪ್ ಆಗುವಷ್ಟು ನಾನು ಮಂಡಕ್ಕಿಯನ್ನು ಹಾಕೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಈ ಉಪ್ಕರಿಯನ್ನು ಮಾಡಲಿಕ್ಕೆ ತೆಂಗಿನ ಎಣ್ಣೆಯನ್ನೇ ಬಳಸಬೇಕು. ಬೇರೆ ಎಣ್ಣೆಯನ್ನು ಹಾಕಿದ್ರೆ ರುಚಿ ಚೆನ್ನಾಗಿ ಬರುವುದಿಲ್ಲ. ಈ ತಿಂಡಿಯ ರುಚಿ ಇರೋದೇ ತೆಂಗಿನ ಎಣ್ಣೆಯಲ್ಲಿ. ಚೆನ್ನಾಗಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಇದಕ್ಕೆ ಮಂಡಕ್ಕಿ ಎಲ್ಲ ಅಂಟುಕೊಳ್ಳುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಮಂಡಕ್ಕಿಯಲ್ಲಿ ಕೂಡ ಉಪ್ಪಿರ್ತದೆ, ನೋಡ್ಕೊಂಡು ಸೇರಿಸ್ಕೊಳ್ಬೇಕು. ಹಾಗೆ ಹುರಿದು ಪುಡಿ ಮಾಡಿರುವಂತಹ ಕೊತ್ತಂಬರಿ ಜೀರಿಗೆಯ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. 2 ಟೀ ಚಮಚ ಹಾಕಿದ್ದೇನೆ. ಇಷ್ಟು ಪ್ರಮಾಣದಲ್ಲಿ ಮಾಡುವಾಗ ಸ್ವಲ್ಪ ಕಡಿಮೆ ಬೇಕಂದ್ರೂ ಹಾಕೊಳ್ಬಹುದು. ನಿಮ್ಮ ಪರಿಮಳಕ್ಕೆ ರುಚಿಗೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಂತರ 2 ಟೀ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೆಲವೊಬ್ರು ಮಂಡಕ್ಕಿ ಉಪ್ಕರಿಗೆ ಬರೀ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕಿ ಮಾಡ್ತಾರೆ. ಕೊತ್ತಂಬರಿ ಜೀರಿಗೆಯನ್ನೆಲ್ಲ ಹಾಕಿ ಮಾಡಿದಾಗ ಒಳ್ಳೆ ಪರಿಮಳ ಬರ್ತದೆ. ನಮ್ಮ ಕಡೆ ಕೊಂಕಣಿಸ್ ಈ ಒಂದು ತಿಂಡಿಯನ್ನು ಮಾಡೋದ್ರಲ್ಲಿ ಫೇಮಸ್. ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಸಂಜೆ ಹೊತ್ತಿಗೆ ಎಲ್ಲ ಕಡೆ ಈ ಮಂಡಕ್ಕಿ ಉಪ್ಕರಿ ತಿನ್ಲಿಕ್ಕೆ ಸಿಗ್ತದೆ. ತುಂಬಾ ರುಚಿಕರವಾಗಿರ್ತದೆ. ಬೇರೆ ಊರುಗಳಲ್ಲಿ ಮಂಡಕ್ಕಿ ಗಿರ್ಮಿಟ್ ಎಲ್ಲ ಸಿಕ್ಕಿದ ಹಾಗೆ ಕೆಲವೊಂದು ಕಡೆ ಈ ಚಾಟ್ಸ್ ಎಲ್ಲ ಸೇಲ್ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಮಂಡಕ್ಕಿ ಉಪ್ಕರಿಯನ್ನ ನಮ್ಮೂರಲ್ಲಿ ಸೇಲ್ ಮಾಡ್ತಾರೆ. ನೀವೇನಾದ್ರೂ ಬಂದ್ರೆ ಖಂಡಿತ ಇಲ್ಲಿ ಮಂಡಕ್ಕಿ ಉಪ್ಕರಿಯನ್ನ ಟೇಸ್ಟ್ ಮಾಡೋದನ್ನ ಮರಿಬೇಡಿ. ಅಥವಾ ಈ ರೀತಿ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡ್ಬೋದು. ಈಗ ಒಂದು ದೊಡ್ಡ ಬೌಲಲ್ಲಿ ಕಟ್ ಮಾಡಿರುವಂತಹ 3 ಈರುಳ್ಳಿಯನ್ನು ಹಾಕೊಂಡಿದ್ದೇನೆ. 2 ಟೊಮೆಟೊವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ತುರಿದಿರುವಂತಹ ಕ್ಯಾರೆಟ್ ಅನ್ನ ಹಾಕೊಂಡಿದ್ದೇನೆ. ಇದರೆಲ್ಲ ಪ್ರಮಾಣ ನಿಮಗೆ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ 1 ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಟೊಮೆಟೊ, ಈರುಳ್ಳಿ ಇದಕ್ಕೆಲ್ಲ ಬೇಕಾಗುವಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಅರ್ಧ ಲಿಂಬೆ ಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೇನೆ. ಲಿಂಬೆ ಹಣ್ಣಿನ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತದೆ. ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿಯನ್ನ ತುರಿದು ಕೂಡ ಸೇರಿಸ್ಕೊಳ್ತಾರೆ. ಅದು ಕೂಡ ಚೆನ್ನಾಗಾಗ್ತದೆ. ಒಳ್ಳೆ ಪರಿಮಳ ಇರುವ ಮಾವಿನ ಮಿಡಿ ಎಲ್ಲ ಸಿಕ್ಕಿದ್ರೆ ಅದನ್ನ ತುರಿದು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗ್ತದೆ ಉಪ್ಕರಿಗೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೇನೆ. ಈಗ ಉಪ್ಕರಿ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡೋದು ಚುರುಮುರಿಗೆಲ್ಲ ಮಾಡಿದ ಹಾಗೆ ಅಲ್ಲ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಮಂಡಕ್ಕಿಯನ್ನ ಪ್ಲೇಟಿಗೆ ಹಾಕೊಳ್ಬೇಕು. ನಂತರ ಮೇಲ್ಗಡೆಯಿಂದ ಕತ್ತರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಇದೆಯಲ್ಲ, ಅದನ್ನ ಈ ರೀತಿ ಮೇಲ್ಗಡೆಯಿಂದ ಹಾಕಿ ಸರ್ವ್ ಮಾಡುವಂಥದ್ದು. ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಬೇಗನೆ ಮಂಡಕ್ಕಿ ಮೆತ್ತಗಾಗಿ ಹೋಗ್ತದೆ. ಈ ರೀತಿ ಸರ್ವ್ ಮಾಡಿದ್ರೆ ಬೇಗ ತಿಂದ್ರೆ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿರ್ತದೆ. ತಿನ್ನುವಾಗ ಅಲ್ಲಲ್ಲೇ ಮಿಕ್ಸ್ ಮಾಡಿಕೊಂಡು ತಿನ್ಬೇಕು. ಇದನ್ನ ತಿಂದು 1 ಲೋಟ ಮಸಾಲ ಮಜ್ಜಿಗೆಯನ್ನು ಕುಡಿದ್ರೆ ತುಂಬಾ ಚೆನ್ನಾಗಾಗ್ತದೆ. ಸಂಜೆಯ ತಿಂಡಿಗೆ ಲೈಟ್ ಆಗಿ ಏನಾದ್ರೂ ಮಾಡಬೇಕು ಅಂದ್ರೆ ಈ ರೀತಿ ನಮ್ಮೂರಿನ ಮಂಡಕ್ಕಿ ಉಪ್ಕರಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.